ಮಗಳು ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿ ಮದುವೆಯಾಗಿ ತಮ್ಮ ಮನೆತನದ ಮರ್ಯಾದೆ ಹಾಳು ಮಾಡಿದ್ಲು ಅಂತ ಆಕ್ರೋಶ ವ್ಯಕ್ತಪಡಿಸಿ ಸ್ವತಃ ಹೆತ್ತ ತಂದೆಯೇ ಮಗಳನ್ನ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿ ಮಗಳು ಪ್ರೀತಿ ಮಾಡಿದ ಯುವಕನ ತಂದೆ ತಾಯಿ ಹಾಗೂ ಸಂಬಂಧಿಕರ ಮೇಲೆ ಸಹ ಮರಣಾಂತಿಕ ಹಲ್ಲೆಯನ್ನ ನಡೆಸಿದ ಹುಬ್ಬಳ್ಳಿ ಸಮೀಪದ ಇನಾಂ ವೀರಾಪುರ ಗ್ರಾಮ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಪೊಲೀಸರು ವ್ಯಾಪಕ ಭದ್ರತೆಯನ್ನ ನೀಡಿದ್ದು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಸಮಾಜವೇ ತಲೆದಗ್ಗಿಸಿದಂಥ ಕೃತ್ಯ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ಡಿಸೆಂಬರ್ 21 ನಡೆಯಿತು. ಮರ್ಯಾದೆ ಹತ್ಯೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆ ಆಗ್ತಿದ್ದೇವೆ. ಈ ಕುರಿತಂತೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ನಾವಿದ್ದೇವೆ. ಇಡೀ ಘಟನೆ ನಡೆದಂಥ ಯುವತಿಯನ್ನು ಆ ತಂದೆಯಿಂದಲೇ ಕೊಚ್ಚಿ ಕೊಲೆ ಮಾಡಿದ ಆ ಘಟನೆ ಸಂಬಂಧಪಟ್ಟಂತೆ ಇವತ್ತು ವಿವೇಕಾನಂದ ದೊಡ್ಡಮನೆಯವರ ಮನೆ ಮುಂದೆ ಇದ್ದೇವೆ. ನಾವು ನೋಡ್ತಾ ಇರ್ಬೋದು ಸಾಕಷ್ಟು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗುತ್ತೆ. ಸಹ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಶಾಸಕ NH ಕೋನರೆಡ್ಡಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜೇನ ಆರ್ಯ ಸೇರಿದಂತೆ ಅನೇಕ ಅಧಿಕಾರಿಗಳು ನಾಯಕರು ಬಂದಿದ್ದಾರೆ. ಈ ಕುರಿತಂತೆ ಒಂದು ರೀತಿಯ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ದೊಡ್ಡಮನಿಯವರು ಮನೆಗೆ ಬಿಟ್ಟುಕೊಟ್ಟು ಅವರ ಮನೆತನದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರೋದು ಮತ್ತು ಅವರ ಆಚರಣೆ ಅವರ ಹಿನ್ನೆಲೆ ಈ ರೀತಿಯಾದಂಥ ಕೃತ್ಯ ಆಗೋದನ್ನು ಖಂಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಮಾನವ ಸಮಾಜದಲ್ಲಿ ಈ ರೀತಿಯಾದಂಥ ಕೃತ್ಯ ಆಗಬಾರ್ದು. ಸಮಾನತೆ ಇವತ್ತಿಗೂ ನಾವು ಈ ಸ್ವಾತಂತ್ರ್ಯ ಇಷ್ಟು ವರ್ಷಗಳಾದರೂ ಇನ್ನೂ ಸಹ ಸಮಾನತೆ ಇಲ್ಲ. ಮಾನವರ ಮಧ್ಯೆ ಸಂಘರ್ಷ ಜಾತಿ ವೈಷಮ್ಯ ಆಗ್ತದೆ. ಇದನ್ನು ತಡೆಗಟ್ಟಬೇಕು ಮತ್ತು ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಯಾವುದೇ ರೀತಿಯ ಭಯದ ವಾತಾವರಣ ಆಗದಂತೆ ಒಂದು ಶಾಂತಿ ಸಭೆಯನ್ನು ಮಾಡುವ ರೀತಿ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಇನ್ನು ಮುಂದೆ ಅಹಿತಕರ ಕ್ರಮ ತೆಗೆದುಕೊಳ್ಳಲಾಗಿದೆ, ನಿರ್ದೇಶನ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಸೂಚನೆಗಳಾಗಿದೆ ಮತ್ತು ಈಗಾಗಲೇ ಜಿಲ್ಲಾಡಳಿತ ಸಹ ಯಾವುದೇ ರೀತಿಯ ಈ ರೀತಿ ಘಟನೆ ನಡೆದಿದ್ದು ಸಹ ಒಂದು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಊರಿನ ಪ್ರಮುಖರ ಜೊತೆ ಮಾತನಾಡಿದ್ದಾರೆ. ಅದೇ ರೀತಿ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಘಟನೆಗಳು ನಡೆದಿದ್ದು ಭಾಳ ಸೂಚನೀಯ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ನೋಡಿಕೊಳ್ಳುವಂಥ ಹೊಣೆಯನ್ನು ಹೊತ್ತಿದ್ದಾರೆ ಮತ್ತು ಸಾಕಷ್ಟು ರೀತಿಯ ಆತಂಕ ಇನ್ನೂ ಸಹ ಊರಿನಲ್ಲಿದೆ. ಒಂದು ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಇದನ್ನು ಹೋಗಲಾಡಿಸಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.